ಸ್ನೇಹಿತರೆ, ಲೇಬರ್ ಕಾರ್ಡ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ನಾವು ಹೇಗೆ ಫಿಲ್ ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಹೊಸ ಲಿಂಕ್ನಲ್ಲಿ ಹೊಸ ರೂಲ್ಸ್ ಚೇಂಜ್ ಆಗಿದ್ದಾವೆ. ಲೇಬರ್ ಕಾರ್ಡ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತದೆ, ಸ್ಯಾಲ್ರಿ ಸ್ಲಿಪ್, ವೇಜಸ್ ಸ್ಲಿಪ್ ಮತ್ತು ಕಟ್ಟಡ ಕಾರ್ಮಿಕರ ಒಂದು ಸೀಲ್ ಮತ್ತು ಸಿಗ್ನೇಚರ್ ಕಾಂಟ್ರಾಕ್ಟರ್ದಾರದು ಬೇಕಾಗಿರುತ್ತದೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಲೇಬರ್ ಕಾರ್ಡಿಗೆ ಹೊಸ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಯಾವ ರೀತಿ ನಾವು ಫಿಲ್ ಮಾಡಬೇಕು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಏಕೆಂದರೆ ನೆಕ್ಸ್ಟ್ ವಿಡಿಯೋ ಸ್ಯಾಲ್ರಿ ಸ್ಲಿಪ್ ಹೇಗೆ ಫಿಲ್ ಮಾಡೋದು ಎಂದು ನಾನು ನಿಮಗೆ ತೋರಿಸುತ್ತೇನೆ. ಮತ್ತು ನಮ್ಮ ಚಾನಲಿಗೆ ಲೈಕ್ ಕೊಡುವ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಹೇಗೆ ಫಿಲ್ ಮಾಡೋದು ಎಂದು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೆಯಾಗಿ ಸ್ನೇಹಿತರೆ, ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾಮಗಾರಿಯ ಮಾಲೀಕರ ಗುತ್ತಿಗೆದಾರರ ಪೂರ್ಣ ಹೆಸರು ಮತ್ತು ವಿಳಾಸ. ಇಂಗ್ಲೀಷ್ನಲ್ಲಿ ಸ್ನೇಹಿತರೆ, ಫುಲ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಎಂಪ್ಲಾಯರ್, ಕಾಂಟ್ರಾಕ್ಟರ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ ವೇರ್ ಇನ್ ದ ಅಪ್ಲಿಕೆಂಟ್ ಹ್ಯಾಸ್ ವರ್ಕ್ಡ್ ಆಸ್ ಕನ್ಸ್ಟ್ರಕ್ಷನ್ ವರ್ಕರ್ ಡ್ಯೂರಿಂಗ್ ಪ್ರೆಸೀಡಿಂಗ್ 12 months. ಈ ಆಪ್ಷನ್ನಲ್ಲಿ ಕಾಲಮ್ ನಂಬರ್ 1ನಲ್ಲಿ ಗುತ್ತಿಗೆದಾರರ ಕಾಂಟ್ರಾಕ್ಟರ್ದಾರರ ಅಡ್ರೆಸ್ ಬರೀಬೇಕು. ಸ್ನೇಹಿತರೆ, ಇಲ್ಲಿ ನಾನು ಒಂದು ಕಾಂಟ್ರಾಕ್ಟರ್ದಾರರ ಒಂದು ಉದಾಹರಣೆಗೆ ಒಂದು ಹೆಸರನ್ನು ಬರಿತೀನಿ. XYZ ಅಂದರೆ ಕಾಂಟ್ರಾಕ್ಟರ್, ಗುತ್ತಿಗೆದಾರರು ಅಂತ ಹೇಳಿ. ಸ್ನೇಹಿತರೆ, XYZ ಸನ್ ಆಫ್ ABC. ನೆಕ್ಸ್ಟ್, ವಿಲೇಜ್ ನೇಮ್, ತಾಲೂಕ್ ನೇಮ್, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನೇಮ್, ಪಿನ್ ಕೋಡ್, ಬರೀಬೇಕು. ಅದೇ ರೀತಿ ಕಾಲಮ್ ನಂಬರ್ 2ನಲ್ಲಿಯೂ ಸಹ ಉದ್ಯೋಗ ಪ್ರಮಾಣಪತ್ರ ನೀಡುತ್ತಿರುವ ನೇಮ್ ಆ್ಯಂಡ್ ಫುಲ್ ಅಡ್ರೆಸ್ ಆಫ್ ದ ಚೇರ್ಮನ್, ಸೆಕ್ರೆಟರಿ ಆರ್ ದೇರ್ ನಾಮಿನಿ ಆಫ್ ಕ್ರೇಡಿಯಾ BAI KSC ಇಶ್ಯೂಯಿಂಗ್ ದಿಸ್ ಸರ್ಟಿಫಿಕೇಟ್. ಕಾಲಮ್ ನಂಬರ್ 2ನಲ್ಲಿಯೂ ಸಹ ಸ್ನೇಹಿತರೆ ಸೇಮ್ ಅಡ್ರೆಸ್ ಬರೀಬೇಕು. ಸೇಮ್ ಆ್ಯಸ್ ಎಬೋ. ನೀವು ಇಲ್ಲಿ ಸೇಮ್ ಆ್ಯಸ್ ಎಬೋ ಅಂತ ಬರಿಬೇಡಿ ಸ್ನೇಹಿತರೆ. ಯಾರು ಗುತ್ತಿಗೆದಾರರು ಅಂತ ಇದ್ದಾರೆ ಅವರ ಹೆಸರು, ತಂದೆಯ ಹೆಸರು, ಗ್ರಾಮದ ಹೆಸರು, ತಾಲೂಕಿನ ಹೆಸರು ಮತ್ತು ಡಿಸ್ಟಿಕ್ಕಿನ ಹೆಸರು ಮತ್ತು ಪಿನ್ ಕೋಡನ್ನು ಇಲ್ಲಿನೂ ಸಹ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಕಾಲಮ್ ನಂಬರ್ 2ನಲ್ಲಿ ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು, ಫುಲ್ ನೇಮ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್. ಈ ಕಾಲಮ್ನಲ್ಲಿ ಸ್ನೇಹಿತರೆ ಯಾರು ಇವಾಗ ಅಪ್ಲಿಕೆಂಟ್ ಇದ್ದಾರೆ ಅವರ ಒಂದು ಹೆಸರು ಬರೀಬೇಕು ಸ್ನೇಹಿತರೆ. ಅವರ ಒಂದು ಹೆಸರು, ಏನು ಹೆಸರಿದೆ ಅವ್ರದ್ದು, ಕಸ್ಟಮರಿಂದು, ಕಾರ್ಮಿಕರದ್ದು ಹೆಸರು ಇಲ್ಲಿ ನೀವು ಬರಿಬೇಕಾಗುತ್ತೆ. ಅವನ ಹೆಸರು ರಾಜು ಅಂತ ತಿಳ್ಕೊಳ್ರಿ. ಕಾರ್ಮಿಕರ ಹೆಸರು ರಾಜು ಅಂತ ಹೇಳಿದರೆ ನೀವು ರಾಜು ಅಂತ ಇಲ್ಲಿ ಬರಿಬೇಕಾಗುತ್ತೆ. ಅವರ ತಂದೆಯ ಹೆಸರು. ಸ್ನೇಹಿತರೆ, ಕಾಲಮ್ ನಂಬರ್ 2ರಲ್ಲಿ ಫುಲ್ ನೇಮ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್, ಕಸ್ಟಮರ್ನ ಕಾರ್ಮಿಕನ ಹೆಸರು ರಾಜು ಅಂತ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಕಾಲಮ್ನಲ್ಲಿ ಅವರ ಪರ್ಮನೆಂಟ್ ಅಡ್ರೆಸ್ ಆಫ್ ದ ಕನ್ಸ್ಟ್ರಕ್ಷನ್ ವರ್ಕರ್, ರಾಜು ಸನ್ ಆಫ್ ರಮೇಶ್ ಉದಾಹರಣೆಗೆ. ಅವರ ವಿಲೇಜ್ ನೇಮ್, ತಾಲೂಕ್ ನೇಮ್, ಡಿಸ್ಟಿಕ್ ನೇಮ್.
ಬರಿಬೇಕು. ನೆಕ್ಸ್ಟ್ ಅದೇ ಥರ ಇಲ್ಲಿ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್, ಅಂದರೆ ಅದೇ ಊರಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದೇ ಅಡ್ರೆಸ್ಸನ್ನು ಇಲ್ಲಿ ನೀವು ಬರಿಬೇಕು. ಆ ಕಾರ್ಮಿಕರೊಂದು ಪ್ರೆಸೆಂಟ್ ಅಡ್ರೆಸ್ಸು ಬೇರೆ ವಿಲೇಜ್ನಲ್ಲಿದೆ ಮತ್ತು ಅವ್ರು ಕಾರ್ಯನಿರ್ವಹಿಸ್ತಾ ಇರೋದು ಕೆಲಸ ಎಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಆ ಅಡ್ರೆಸ್ ನೀವು ಇಲ್ಲಿ ಮೇಲೆ ಬರೀಬೇಕಾಗುತ್ತೆ. ಫುಲ್ ನೇಮ್ ಆಫ್ ದ ಕನ್ಸ್ಟ್ರಕ್ಷನ್ ವರ್ಕರ್ ಆದಮೇಲೆ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಆಫ್ ದ ಕನ್ಸ್ಟ್ರಕ್ಷನ್ ವರ್ಕರ್, ಅವ್ರ ಪರ್ಮನೆಂಟ್ ಅಡ್ರೆಸ್ ಬರೀಬೇಕು ಮತ್ತು ಅವರು ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್. ಈಗ ಪ್ರೆಸೆಂಟ್ ಎಲ್ಲಿದ್ದಾರೆ ಅವರು ಅಲ್ಲಿಂದ ಬರೀಬೇಕು. ಎರಡು ಒಂದೇ ಇದ್ದರೆ ಅದೇ ಎರಡು ಒಂದೇ ಕಾಲಮ್ನಲ್ಲಿ ಬರೀಬಹುದು. ನೆಕ್ಸ್ಟ್ ಇಲ್ಲಿ ಕಾಲಮ್ ನಂಬರ್ 3ಯಲ್ಲಿ ನೇಮ್ ಆ್ಯಂಡ್ ಲೊಕೇಶನ್ ಆಫ್ ದ ವರ್ಕ್ ಪ್ರಾಜೆಕ್ಟ್ಸ್ ವೇರ್ ಎಂಪ್ಲಾಯ್ಡ್ ಆ್ಯಂಡ್ ಅವರೇಜ್ ವೇಜಸ್, ಅಂದರೆ ಈ ಕಾಲಮ್ನಲ್ಲಿ ಈ ಬಾಕ್ಸ್ನಾಗೆ ಸ್ನೇಹಿತರೆ ಬರೀಬೇಕು. ಈ ಟೈಪ್ ಒಂದು ಈ ಬಾಕ್ಸ್ನಾಗೆ ಎಲ್ಲ ಅವ್ರು ವರ್ಕ್ ಮಾಡ್ತಾಯಿದ್ದಾರೆ, ಪ್ರೆಸೆಂಟ್ ಇವಾಗ ಯಾರ ಮನೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಜು ಮತ್ತು XYZ ಕಾಂಟ್ರಾಕ್ಟ್ದಾರ್ ಗುತ್ತಿಗೆದಾರರು ಮತ್ತು ರಾಜು ಕಾರ್ಮಿಕರು ಈಗ ಒಂದು ಮನೆ, ಉದಾಹರಣೆಗೆ ರಮೇಶ್ ಇವರ ಮನೆ ನಿರ್ಮಾಣ ಮಾಡ್ತಾಯಿದ್ದಾರೆ. ರಮೇಶ್ ಮನೆ ನಿರ್ಮಾಣ ಮಾಡ್ತಿದ್ದಾರಲ್ಲ ಅವ್ರದ್ದು ಒಂದು ಕಂಪ್ಲೀಟ್ ಅಡ್ರೆಸ್ ಬರೀಬೇಕು. ರಮೇಶ್ ಸನ್ ಆಫ್ ರಂಗಪ್ಪ, ಅವರ ವಿಲೇಜ್ ನೇಮ್, ಸೇಮ್ ತಾಲೂಕ್ ನೇಮ್ ಆ್ಯಂಡ್ ಡಿಸ್ಟ್ರಿಕ್ಟ್ ನೇಮ್, ಪಿನ್ ಕೋಡ್ ಆ್ಯಂಡ್ ರಮೇಶ್ ಅವ್ರದ್ದು ಫೋನ್ ನಂಬರ್. ಫೋನ್ ನಂಬರ್ ಆಫ್ ರಮೇಶ್. ಏಕೆಂದರೆ ಸ್ನೇಹಿತರೆ ಇದು ಪಕ್ಕ ಕಾರ್ಮಿಕರಿಗೆ ಮಾತ್ರ. ನೀವು ಪಕ್ಕ ಕಾರ್ಮಿಕರು ಇದ್ದರೆ ನೀವು ಈ ತರಹ ಅರ್ಜಿಯನ್ನು ಫಿಲ್ ಮಾಡಿ ಆನ್ಲೈನ್ನಲ್ಲಿ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ನೀವು ಅರ್ಜಿ ಹಾಕಿದರೆ ಅವರು ವೆರಿಫಿಕೇಷನ್ ಬಂದಾಗ ವೆರಿಫಿಕೇಷನಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಲೇಬರ್ ಕಾರ್ಡ್ ಸಿಗುತ್ತೆ. ಅದಕ್ಕೆ ಈ ಕಾಲಮು ಎಕ್ಸ್ಟ್ರಾ ಮಾಡಿದ್ದಾರೆ. ಇಲ್ಲಿ ಯಾರು ಮನೆ ನಿರ್ಮಾಣ ಮಾಡ್ತಿದ್ದಾರೆ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಬರೆದು ಈಗ ಕಾಮಗಾರಿಯ ಹೆಸರನ್ನು ಸಹ ನೀವು ಬರಿಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ ಕಟ್ಟಡ ಮನೆ ಕೆಲಸ ಅಂದರೆ ಆ ಮನೆ ಕೆಲಸದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲಿ ಏನು ನಡೀತಾ ಇದೆ ಪ್ರೆಸೆಂಟ್ ಇವಾಗ, ಏನು ಆರ್ ಸಿ ಸಿ ಆಗ್ತಾ ಇದ್ದಾರಾ ಅಥವಾ ಗಿಲಾವ ಮಾಡ್ತಾ ಇದ್ದಾರಾ ಅಥವಾ ಫೌಂಡೇಶನ್ ಆಗ್ತಾ ಇದ್ದಾರಾ, ಅದನ್ನು ನೀವು ಇಲ್ಲಿ ಎಕ್ಸಾಕ್ಟಾಗಿ ಕ್ಲಿಯರಾಗಿ ಬರೀಬೇಕು. ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಹ ನೀವು ಬರಿಬೇಕು. 30 ಡೇಸಾ ಏನು 3 ಡೇಸಾ ಅವೆಲ್ಲ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಈ ಕಾರ್ಮಿಕ ಇಲ್ಲಿ ನೇಮ್ ಆ್ಯಂಡ್ ಟೈಪ್ ಆಫ್ ದ ವರ್ಕರ್, ಆ ವರ್ಕರ್ ಏನು ಮಾಡ್ತಾಯಿದ್ದಾನೆ, ಅವನೇನು ಸಿಮೆಂಟ್ ವರ್ಕ್ ಮಾಡ್ತಾ ಇದ್ದಾರಾ, ಸಿಮೆಂಟ್ ವರ್ಕ್ ಅಂದರೆ ಸಿಮೆಂಟ್ ವರ್ಕ್ ಅಂತ ಬರಿಬೇಕು. ಹೆಲ್ಪರ್ ಅಂದರೆ ಹೆಲ್ಪರ್ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಲೊಕೇಶನ್, ಯಾವ ಊರಲ್ಲಿ, ನೆಕ್ಸ್ಟ್ ವಿಲೇಜ್ ನೇಮು ಸಹ ನೀವು ಇಲ್ಲಿ ಬರಿಬೇಕು. ಯಾವ ಊರಲ್ಲಿ ನೀವು ಆ ಮನೆ ನಿರ್ಮಾಣ ಮಾಡ್ತಾಯಿದ್ದೀರಾ ಅಂಥೇಳಿ ಇಲ್ಲಿ ಅಡ್ರೆಸ್ಸು ಬರಿಬೇಕು ಸಹ. ನೆಕ್ಸ್ಟ್ ಇಲ್ಲಿ ನೀವು ವಿಲೇಜ್ ನೇಮ್ ಈ ಕಾಲಮ್ನಲ್ಲಿಯೂ ಸಹ ನೀವು ಬರಿಬೇಕಾಗುತ್ತೆ. ಇಲ್ಲಿ ಲೊಕೇಶನ್ ಸ್ಥಳ ಅಂತ ಕಾಣುತ್ತಲ್ಲ ಅಲ್ಲಿ ವಿಲೇಜ್ ನೇಮ್ ಬರಿಬೇಕು. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಕೆಲಸ ನಿರ್ವಹಿಸ್ತಿರುವ ಎಷ್ಟು ದಿನಗಳು, ಕನಿಷ್ಠ ಮಿನಿಮಮ್ ಸ್ನೇಹಿತರೆ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕಂದರೆ ಕನಿಷ್ಠ 90 ದಿನಗಳು ತೋರಿಸ್ಬೇಕು. ನೀವು 90 ದಿನಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಈ ಕಾರ್ಮಿಕ ನಮ್ಮ ಹತ್ರ ತೋರಿಸ್ಬೇಕು. ನೀವು 120 ಡೇಸ್ 90 ಅಂದರೆ 3 ಮಂತ್ಸ್ ಅಂತ ತಿಳ್ಕೊಂಡ್ರಿ. 3 ಮಂತ್ಸ್ 90 ಡೇಸ್ ಟು ಎಬೋ 90 ಡೇಸ್ ಇರಬೇಕು ಸ್ನೇಹಿತರೆ. 3 ತಿಂಗಳ ಮೇಲಿರಬೇಕು. 3 ತಿಂಗಳ ಒಳಗಡೆ ಇದ್ದರೆ ಆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ರದ್ದಾಗುತ್ತೆ. ನೀವು ಟೈಪ್ ಮಾಡಿ ಹಾಕಿರುವಂಥ ಅರ್ಜಿ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಮಿನಿಮಮ್ 90 ಡೇಸ್ ಅಬೋವ್ ಇರಬೇಕು. ನಾನು 120 ಡೇಸ್ ಬರೆದಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅವನಿಗೆ ಆ ಕಾರ್ಮಿಕನಿಗೆ ಗುತ್ತಿಗೆದಾರರು ಎಷ್ಟು ಸಂಬಳ ನೀಡ್ತಿದ್ದಾರೆ, ಡೈಲಿ ಸಂಬಳ ಎಷ್ಟು ಕೊಡ್ತಿದ್ದಾರೆ ಅದನ್ನು ಬರೀಬೇಕು. ಡೈಲಿ ಅವರೇಜ್ 300 ಕೊಡ್ತಾ ಇದ್ದಾರೆ ಅಂದರೆ 300 ಬರೀರಿ, 500 ಅಂದರೆ 500 ರೂಪಾಯಿ ಬರೀಬಹುದು. ನೆಕ್ಸ್ಟ್ ಇಲ್ಲಿ ನಿಮಗೆ ಗೊತ್ತಿದೆ ಆ ಕಾರ್ಮಿಕನ ಏಜ್ 38 ವರ್ಷ ಆದರೆ 38 ವರ್ಷ, 40 ಅಂದರೆ 40 ವರ್ಷ ಬರೀಬೇಕು. ನೆಕ್ಸ್ಟ್ ಲಿಂಗ, ಗಂಡು ಅಂದರೆ ಗಂಡು, ಹೆಣ್ಣಂದರೆ ಹೆಣ್ಣು.
ಮೇಲ್ ಆರ್ ಫೀಮೇಲ್ ಅಂತ ಬರೀಬೇಕು. ನೆಕ್ಸ್ಟ್ ಕಾರ್ಮಿಕರ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಬರೀಬೇಕು. ಕಾಲಮ್ ನಂಬರ್ 6ನಲ್ಲಿ ಕಾರ್ಮಿಕರ ಆಧಾರ್ ಕಾರ್ಡ್ ನಂಬರನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಸ್ಥಳ ಮತ್ತು ದಿನಾಂಕ ಬರೀಬೇಕು. ಈ ಕಾಲಮ್ನಲ್ಲಿ ಪ್ಲೇಸ್, ವಿಲೇಜ್ ನೇಮ್ ಮತ್ತು ಡೇಟ್. ನೆಕ್ಸ್ಟ್ ಇಲ್ಲಿ ಗುತ್ತಿಗೆದಾರರ ಹೆಸರು, ಕಾಂಟ್ರಾಕ್ಟರ್ ನೇಮ್ ಆ್ಯಂಡ್ ಸೈನ್ ವಿತ್ ಫೋನ್ ನಂಬರ್ ಟೈಪ್ ಮಾಡಬೇಕು. ಸ್ನೇಹಿತರೆ, ಇದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಫಿಲ್ ಮಾಡುವಂತಹ ಒಂದು ವಿಡಿಯೋ. ಇದರಲ್ಲಿ ಸ್ನೇಹಿತರೆ ನಾನು ಒಂದು ನಿಮಗೆ ಮಾಹಿತಿ ಸಿಗಲಿ, ಒಂದು ಹೆಲ್ಪ್ ಆಗಲಿ ಅಂಥೇಳಿ ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ನಿಮಗೆ ಸ್ಯಾಲ್ರಿ ಸ್ಲಿಪ್ ಹೇಗೆ ಫಿಲ್ ಮಾಡುವುದು, ಹೇಗೆ ತುಂಬುವುದು, ಇನ್ನೊಂದು ಸರ್ಟಿಫಿಕೇಟ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಲೈಕ್ ಕೊಡುವಂತಹ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.